ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಒಂದು ಸ್ವಾಗತ. ಯಾಕಂದ್ರೆ ಇವತ್ತು ನಮ್ಮ ಬದುಕು ನಾವು ಏನು ನಿರೀಕ್ಷೆ ಮಾಡ್ತೀವಿ, ಆ ಒಂದು ನಿರೀಕ್ಷೆಗೂ ಮೀರಿ ಕೆಲವೊಮ್ಮೆ ಪವಾಡಗಳು ನಡೆಯುತ್ತೆ. ಕೆಲವೊಮ್ಮೆ ನಾವೇನು ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂಡಿರ್ತೀವಿ ಅದೆಲ್ಲವೂ ಸಹ ಉಲ್ಟಂ ಪಲ್ಟ ಆಗ್ಬಿಡುತ್ತೆ. ಸೊ ಬಹಳಷ್ಟು ಜನರ ಲೈಫಲ್ಲಿ ಈ ರೀತಿ ಆಗಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟು ಕಂಡು ಬಂದಿರ್ತಕ್ಕಂಥದ್ದು. ಯಾಕಂದ್ರೆ ನಾವೇನೋ ಇಚ್ಛೆ ಪಡ್ತೀವಿ ಅಥವಾ ನಾವೇನೇ ಅಪೇಕ್ಷೆಗಳು ಪಟ್ಕೊಂಡಿರ್ತೀವಿ, ಆದ್ರೆ ಕೊನೆಗೆ ಅದು ಆಗ್ತಕ್ಕಂಥದ್ದು, ಅದರಿಂದ ಅನಾಹುತಗಳಾಗ್ತಕ್ಕಂಥದ್ದು ಬೇರೆ ರೀತಿನೇ ಇರುತ್ತೆ. ಇದರಿಂದ ಡಿಪ್ರೆಷನ್ಗೆ ಹೋಗಿರ್ತಕ್ಕಂಥ ಎಷ್ಟೋ ಮಂದಿ ಉದಾಹರಣೆಗಳನ್ನ ನಾವು ನೋಡಬಹುದು. ಯಾಕೆಂದ್ರೆ ಬದುಕು ನಾವು ಅಂದ್ಕೊಂಡಂತೆ ಅಲ್ಲ, ಆದ್ರೆ ಬದುಕಿಗೆ ನಾವು ಹೊಂದ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು ಪ್ರಸ್ತುತ ಇರ್ತಕ್ಕಂಥ ಒಂದು ಜ್ವಲಂತ ಸಮಸ್ಯೆ. ಯಾಕೆಂದ್ರೆ ಇವತ್ತು ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ ನಮ್ಮ ಲೈಫ್ ನ ಒಂದು ಒಂದು ಹಂತದಲ್ಲಿ ಅಥವಾ ಒಂದು ವೇಯಲ್ಲಿ ಕರ್ಕೊಂಡು ಹೋಗೋದಕ್ಕೆ ತುಂಬಾ ಕಷ್ಟ. ಆದ್ರೆ ಬರ್ತಕ್ಕಂತ ಅಥವಾ ಪ್ರಸ್ತುತ ಇರ್ತಕ್ಕಂತ ಏನ್ ಜ್ವಲಂತ ಸಮಸ್ಯೆಗಳು ಅಂತ ನಾವೇನ್ ಕರಿತೀವಿ, ಅಥವಾ ಪ್ರೆಸೆಂಟ್ ಸಿಚುವೇಶನ್ ಯಾವ ರೀತಿ ನಮ್ಮನ್ನ ಕರ್ಕೊಂಡು ಹೋಗುತ್ತೆ, ಅದಕ್ಕೆ ತಕ್ಕದಾಗಿ ಅದಕ್ಕೆ ನೇರವಾಗಿ ನಾವು ಅದರ ಜೊತೆ ಹೋಗ್ಬೇಕಾಗಿರ್ತಕ್ಕಂಥದ್ದು ಸಹ ಮನುಷ್ಯನಾದ ನಮ್ಮ ಎಲ್ಲರ ಕರ್ತವ್ಯ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಸಾಕಷ್ಟು ಜನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ತಾವು ಮಾಡ್ತಕ್ಕಂತ ಕೆಲವೊಂದಿಷ್ಟು ಮಿಸ್ಟೇಕ್ಸ್ ಇಂದ ಜೀವನದಲ್ಲಿ ಎಲ್ಲೋ ಒಂದ್ ಕಡೆ ಹಿಂದೆ ಉಳಿತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ಹಣ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲಿ ಅತ್ಯಮೂಲ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಹಣಕ್ಕೆ ನಾವು ತುಂಬಾನೇ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀವಿ. ಜೀವಕ್ಕಿಂತ ಹೆಚ್ಚಿನದಾಗಿ ಒಂದು ಗೌರವವನ್ನು ಕೊಡ್ತಾ ಇರ್ತಕ್ಕಂಥದ್ದು ನಾವು ಹಣಕ್ಕೆ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಏನು ಹಣ ಅಂತ ನಾವೇನ್ ಕರಿತೀವಿ, ಈ ಒಂದು ಹಣ ಪ್ರತಿಯೊಬ್ಬರ ಜೀವನದಲ್ಲೂ ಅತ್ಯಮೂಲ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಹಣ ಇಲ್ಲದಿದ್ರೆ ನಾವು ಜೀವನ ಮಾಡೋದು ತುಂಬಾ ಕಷ್ಟ ಅಂತ ನಾವು ಅನ್ಕೋತೀವಿ. ಆದ್ರೆ ಕೆಲವೊಮ್ಮೆ ಏನಾಗುತ್ತಂದ್ರೆ, ಕೆಲವೊಂದು ಸಮಯ ಸಂದರ್ಭ ಆರೋಗ್ಯಕ್ಕಿಂತ ಹೆಚ್ಚಿನದಾಗಿ ಅಥವಾ ಆರೋಗ್ಯಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಅನ್ನೋದು ಕೆಲವೊಂದು ಸಮಯ ಸಂದರ್ಭ ಅರ್ಥ ಆಗುತ್ತೆ. ಅದು ಯಾವಾಗ ಅನ್ನೋದು ತಮಗೆ ಗೊತ್ತಿರ್ತಕ್ಕಂಥ ವಿಚಾರ. ಯಾಕೆ ಮಾತು ಹೇಳ್ತಾ ಇದ್ದಂದ್ರೆ ಸ್ನೇಹಿತರೆ, ಮನುಷ್ಯ ಜನ್ಮ ಅನ್ನೋದು ಬಹಳ ಸೂಕ್ಷ್ಮವಾದದ್ದು. ಸೆಕೆಂಡ್ ಗ್ಯಾಪ್ ಅಲ್ಲಿ ಬೇಕಾದ್ರೆ ಜೀವ ಹೋಗ್ಬೋದು. ನಾವೀಗೇನು ಜೀವನ ಮಾಡ್ತಾ ಇದ್ದೀವಿ, ಇದು ನಮ್ಮ ಒಂದು ಅದ್ಭುತವಾದ ಜೀವನ ಅಂತ ನಾವು ಕರಿಬಹುದು. ಯಾಕಂದ್ರೆ ಒಬ್ಬ ಮನುಷ್ಯ ಒಂದ್ಸಲ ಹುಟ್ಟಿದ್ಮೇಲೆ ಅಥವಾ ಒಂದ್ಸಲ ಸತ್ತ ಮೇಲೆ ಮತ್ತೆ ಹುಟ್ಟಲಿಕ್ಕೆ ಚಾನ್ಸೇ ಇಲ್ಲ. ಸೊ ಆ ಒಂದು ಕಾರಣದಿಂದ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ನಾವೇ ಧನ್ಯರು ಅಂತ ನಾವು ಭಾವಿಸ್ಬೇಕಾಗುತ್ತೆ. ಈ ಒಂದು ಸಿಚುವೇಶನ್, ಈ ಒಂದು ಸನ್ನಿವೇಶವನ್ನು ನಾವು ಎದುರಿಸ್ತಾ ಇದೀವಿ ಅಂದ್ರೆ ನಾವೇ ಧನ್ಯರು ಅಂತ ಹೇಳ್ಬೇಕಾಗುತ್ತೆ. ಜೀವನದಲ್ಲಿ ಕಷ್ಟನೂ ಬರುತ್ತೆ, ಸುಖನೂ ಬರುತ್ತೆ. ಇವೆರಡನ್ನ ನಾವು ಅಂದ್ರೆ ಬ್ಯಾಲೆನ್ಸಿಂಗ್ ಆಗಿ ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ಕೆಲವರಿಗೆ ಸುಖ ಕಂಡ್ರೆ ಆಗಲ್ಲ, ಕೆಲವರಿಗೆ ದುಃಖ ಕಂಡ್ರೆ ಆಗೋದಿಲ್ಲ. ಸುಖ ಕಂಡ್ರೆ ಬಹಳ ಕಡಿಮೆ ಜನಕ್ಕೆ ಆಗೋದಿಲ್ಲ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರಿಗೂ ಸುಖ ಬೇಕು, ಆದ್ರೆ ದುಃಖ ಯಾರಿಗೂ ಬೇಡ. ಪ್ರಸ್ತುತ ಅಂದ್ರೆ ಈಗಿರ್ತಕ್ಕಂಥ ಒಂದು ಜನರೇಷನ್ ಇರ್ಬೋದು, ಹಿಂದೆ ಇರ್ತಕ್ಕಂಥ ಜನರೇಷನ್ ಇರ್ಬೋದು, ಬಟ್ ಈಗಿರ್ತಕ್ಕಂಥ ಜನರೇಷನ್ಗೂ ಹಿಂದೆ ಇರ್ತಕ್ಕಂಥ ಒಂದು ಜನರೇಷನ್ಸ್ಗೂ ವ್ಯತ್ಯಾಸಗಳು ಬಹಳಷ್ಟು ಇದಾವೆ. ಹಿಂದೆ ಯಾಕೆ 100 ವರ್ಷ ಬದುಕ್ತಾ ಇದ್ರು, ಆರೋಗ್ಯವಾಗಿ ಬದುಕ್ತಾ ಇದ್ರು, ಈಗ ಯಾಕೆ ಬದುಕ್ತಾ ಇಲ್ಲ, ಮುಂದೆ ಏನಾಗುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಸ್ನೇಹಿತರೆ, ವಿಡಿಯೋ ಬೋರ್ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಮಲ್ಲಿ ಏನಾದ್ರೂ ಒಂದು ಚೂರು ಬದಲಾವಣೆ ಆದ್ರೂ ಆಗ್ಬೋದು. ಯಾಕೆ ಮಾತು ಹೇಳ್ತಾ ಇದ್ದಂದ್ರೆ, ಕೆಲವೊಮ್ಮೆ ಒಂದು ನಾವು ಡಿಪ್ರೆಷನ್ ಮೋಡಲ್ ಇದ್ದಾಗ ನಮ್ಗೆ ಧೈರ್ಯ ತುಂಬುವಂಥದ್ದು ಅಥವಾ ನಮಗೆ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥದ್ದು, ನಮ್ಗೆ ಒಂದು ಸಲಹೆಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು ಯಾರು ಸಹ ಇರೋದಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಈ ತರದ ಒಂದು ವಿಡಿಯೋಸ್ ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಇವತ್ತು ಒಬ್ಬ ಮನುಷ್ಯ ಡಿಪ್ರೆಷನ್ಗೆ ಹೋದ್ರೆ ಏನ್ ಬೇಕಾದ್ರೂ ಆಗುವಂತ ಒಂದು ಸಾಧ್ಯತೆಗಳಿರ್ತವೆ. ಸೊ ಯಾರು ಡಿಪ್ರೆಷನ್ಗೆ ಹೋಗ್ಬೇಡಿ. ಮನುಷ್ಯನಿಗೆ ಕಷ್ಟ ಸುಖ ಅನ್ನೋದು ಬಂದೇ ಬರುತ್ತೆ. ಸೊ ಕಷ್ಟ ಸುಖವನ್ನ ನಾವು ಸಮಪಾಲಾಗಿ ಒಂದು ಲೆವೆಲ್ ಆಗಿ ಒಂದು ಬ್ಯಾಲೆನ್ಸಿಂಗ್ ಆಗಿ ನೋಡ್ಕೊಂಡು ಹೋದಾಗ ಮಾತ್ರ ನಮ್ಮ ಜೀವನ ಅರ್ಥಗರ್ಭಿತವಾಗಿರ್ತದೆ. ಸೊ ಹಣ ಇಲ್ಲ ಅಂದ್ರೆ ಈ ಜೀವನದಲ್ಲಿ ಏನು ಮಾಡಕ್ ಆಗಲ್ಲ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕು. ಆದ್ರೆ ಹಣವೇ ಎಲ್ಲ ಅಲ್ಲ ಅನ್ನೋದನ್ನು ಸಹ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಪ್ರತಿಯೊಬ್ಬರ ಜೀವನದಲ್ಲಿ ಹಣ ಅತ್ಯಮೂಲ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಆದ್ರೆ ಅದು ಎಷ್ಟರ ಮಟ್ಟಿಗೆ ಇರಬೇಕು ಅಷ್ಟೇ ಇರಬೇಕು. ಯಾವುದು ಸಹ ಮಿತಿ ಮೀರಬಾರದು. ಮಿತಿ ಮೀರಿದ್ರೆ ಎಲ್ಲವೂ ಸಹ ಅಪಾಯಕ್ಕೆ ಒಂದು ದಾರಿ ಮಾಡ್ಕೊಡುತ್ತೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನೀವು ಲೈಫಲ್ಲಿ ಏನ್ ಕನ್ಸ್ಕೊಂಡಿದ್ದೀರಾ, ಕನಸನ್ನ ಆರಂಭಿಕವಾಗಿ ಆ ಕನಸನ್ನ ನೀವು ಹೋರಾಡ್ಕೊಂಡು ಹೋಗ್ಬೇಕಾಗುತ್ತೆ. ಆರಂಭದಲ್ಲೇ ಆ ಒಂದು ಕನಸಿಗೆ ನೀವು ಪ್ರಯತ್ನಗಳನ್ನ ಪಡ್ಬೇಕಾಗುತ್ತೆ. ಕೆಲವರು ಏನ್ ಮಾಡ್ತಾರೆ, ಕನಸನ್ನ ಕಾಣ್ತಾರೆ, ಆ ಕನಸನ್ನ ಸ್ವಲ್ಪ ಏನಾದ್ರು ಕನಸಲ್ಲಿ ಏನಾದ್ರು ವೇರಿಯೇಷನ್ ಆದ್ರೆ ಅಷ್ಟಕ್ಕೆ ಸ್ಟಾಪ್ ಮಾಡ್ಬಿಡ್ತಾರೆ. ಸೊ ಅದು ನಾವು ಮಾಡ್ತಕ್ಕಂಥ ಮನುಷ್ಯರು ಮಾಡ್ತಕ್ಕಂಥ ದೊಡ್ಡ ತಪ್ಪು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಮಾತು ಹೇಳ್ತಾ ಇದ್ದಂದ್ರೆ, ನಾವೇನ್ ಕನಸು ಕಾಣ್ತಾ ಇದೀವಿ ಇದು ನಮ್ಮ ಒಂದು ಗುರಿ ಆಗಿರ್ಬೇಕು. ಸೊ ಇಂತಹ ಒಂದು ಗುರಿಯನ್ನ ನಾವು ಬೆನ್ನಟ್ಟಿ ಹೋಗ್ಬೇಕಾದ್ರೆ ಬರ್ಲಿ ಲೈಫಲ್ಲಿ ಅಥವಾ ನಮ್ಮ ಗುರಿಗೆ ಸಂಬಂಧಪಟ್ಟಂತ ಏನೇ ಒಂದು ಅಡೆತಡೆಗಳು ಬರ್ಲಿ, ಅವೆಲ್ಲವನ್ನ ನಾವು ಮೆಟ್ಟಿ ನಿಂತಾಗ ನಮ್ಮ ಜೀವನ ಸಾರ್ಥಕವಾಗಿರ್ತಕ್ಕಂಥದ್ದು, ನಮ್ಮ ಬದುಕು ಸಾರ್ಥಕವಾಗ್ತಕ್ಕಂಥದ್ದು. ಅದನ್ನ ಬಿಟ್ಟು ಸಣ್ಣ ಪುಟ್ಟ ವಿಚಾರಗಳಿಗೆ ನಾವು ಡಿಪ್ರೆಷನ್ಸ್ಗೆ ಹೋದಾಗ ನಾವು ಮಾನಸಿಕವಾಗಿ
ಯಾವತ್ತೂ ಸತ್ತೋಗ್ಬಿಡ್ತೀವಿ ಅಥವಾ ಯಾವತ್ತೂ ಸತ್ತೋಗಿದ್ದೀವಿ ಅಂತಾನೆ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಯಾರು ಅಷ್ಟೇ ಡಿಪ್ರೆಷನ್ಸ್ಗೆ ಹೋಗ್ಬೇಡಿ. ಬರ್ಲಿ, ಮನುಷ್ಯ ಜೀವನ ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಸಮಸ್ಯೆಗಳಿರ್ತವೆ. ಸೊ ಆದ್ರೆ ಆ ಸಮಸ್ಯೆಗಳು ಒಬ್ಬರಿಗಿಂತ ಒಬ್ಬರಿಗೆ ಒಂದು ಭಿನ್ನವಾಗಿರ್ತವೆ. ಸೊ ನಿನ್ನ ಸಮಸ್ಯೆ ಮತ್ತೊಬ್ಬರ ಸಮಸ್ಯೆಗಿಂತ ಭಿನ್ನವಾಗಿರುತ್ತೆ, ಅವರ ಸಮಸ್ಯೆ ಮತ್ತೊಬ್ಬರ ಸಮಸ್ಯೆಗಿಂತ ಭಿನ್ನವಾಗಿರುತ್ತೆ. ಒಟ್ನಲ್ಲಿ ಪ್ರತಿಯೊಬ್ಬ ಹುಟ್ಟಿದ ತಕ್ಷಣ ಅಥವಾ ಹುಟ್ಟಿದ ನಂತರ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ರೀತಿ ಸಮಸ್ಯೆಗಳಿರ್ತವೆ. ಹಾಗಂತ ಪ್ರತಿಯೊಬ್ರು ಡಿಪ್ರೆಷನ್ಗೆ ಹೋಗೋದು ಅಥವಾ ಪ್ರತಿಯೊಬ್ರು ಏನು ಕೆಟ್ಟ ದಾರಿಯನ್ನು ಇಡ್ತಕ್ಕಂಥದ್ದು ಅದು ಸರಿ ಅಲ್ಲ. ಸೊ ಬರ್ಲಿ, ಲೈಫಲ್ಲಿ ಎಂಥದ್ದೇ ಕಷ್ಟ ಬರಲಿ, ನಾನು ಧೈರ್ಯವಾಗಿ ಹೋರಾಡ್ತೇನೆ. ನನಗೆ ಆ ಒಂದು ಕೆಪಾಸಿಟಿ ನನಗಿದೆ, ನನಗೆ ಮಾತ್ರ ಆ ಒಂದು ಕೆಪಾಸಿಟಿ ಇದೆ ಅನ್ನೋ ಫೀಲಿಂಗು ನಮ್ಮ ಮೈಂಡಲ್ಲಿ ಬರಬೇಕಾಗುತ್ತೆ. ಯಾಕಂದ್ರೆ ಸಮಸ್ಯೆಗಳು ಯಾರು ಎದುರಿಸುವಂಥ ಕೆಪಾಸಿಟಿ ಇರುತ್ತೋ ಅಂಥವ್ರಿಗೆ ಸಮಸ್ಯೆಗಳು ಜಾಸ್ತಿ ಬರ್ತವೆ ಅಂತ ಹಿರಿಯರು ಹೇಳ್ತಾರೆ. ಅದು ಎಷ್ಟು ಮಟ್ಟಿಗೆ ಸತ್ಯ ಅನ್ನೋದು ನನಗೆ ಗೊತ್ತಿಲ್ಲ, ಆದರೆ ಈ ಮಾತನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ನಾನು ಸಮಸ್ಯೆಗಳನ್ನ ಎದುರಿಸ್ತೀನಿ ಅಂತ ಒಂದು ಸಮಸ್ಯೆಗಳು ಎದುರಿಸುವಂಥ ಕೆಪಾಸಿಟಿ ನನಗಿದೆ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಬರಬೇಕಾಗುತ್ತೆ. ಯಾರಿಗೂ ಸಹ ಸಮಸ್ಯೆಗಳು ಇಲ್ಲದೇ ಈ ಒಂದು ಜೀವನ ಅನ್ನೋದು ಇಲ್ಲ. ಸೊ ಪ್ರತಿಯೊಬ್ಬರ ಲೈಫಲ್ಲೂ ಸಹ ಸಮಸ್ಯೆಗಳಿದೆ. ಧೈರ್ಯದಿಂದ ಇರಿ, ಧೈರ್ಯದಿಂದ ಮುನ್ನುಗ್ಗಿ. ನೀವೇನು ಕನ್ಸು ಕಾಣ್ತಾ ಇದ್ರೆ ಅದನ್ನ ಆರಂಭಿಕ ಹಂತದಲ್ಲೇ ಒಂದು ಸ್ಪೋರ್ಟಿವ್ ಆಗಿ ತಗೊಳ್ಬೇಕಾಗುತ್ತೆ. ಏನೇ ಕನ್ಸು ಕಾಣಿ, ಏನೇ ಒಂದು ಗುರಿ ಇರಲಿ. ಸೊ ಲೈಫಲ್ಲಿ ಇವೆರಡನ್ನು ಸಹ ನೀವು ಮರೆಯಬಾರ್ದು. ನೀವೇನು ಕನ್ಸು ಕಾಣ್ತಾ ಇದ್ದೀರಾ, ನಿಮ್ಮ ಗುರಿ ಏನಿದೆ ಆ ಫೋಕಸ್, ಅದ್ರ ಕಡೆನೇ ಫೋಕಸ್ ಮಾಡಬೇಕಾಗುತ್ತೆ. ಸೊ ಒಂದಲ್ಲ ಒಂದು ದಿನ ಅದಕ್ಕೆ ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗುತ್ತೆ. 100% ಸಿಗುತ್ತೆ. ಒಂದು ಸ್ವಲ್ಪ ತಡವಾಗಿ ಸಿಗಬಹುದು, ಆದರೆ 100% ನಿಮ್ಮ ಪರಿಶ್ರಮಕ್ಕೆ, ನಿಮ್ಮ ಶ್ರಮಕ್ಕೆ ಪ್ರತಿಫಲ 100% ಸಿಕ್ಕೇ ಸಿಗುತ್ತೆ. ಯಾವತ್ತೂ ಸಹ ನಾವು ಲೈಫಲ್ಲಿ ಭರವಸೆಯನ್ನು ಕಳ್ಕೋಬಾರದು. ಇರ್ತಕ್ಕಂಥದ್ದು ಇದು ಅತ್ಯಮೂಲ್ಯವಾದ ಒಂದು ಜೀವನ. ಒಂದು ಕ್ಷಣ, ಒಂದೇ ಒಂದು ಸೆಕೆಂಡ್ ಗ್ಯಾಪಲ್ಲಿ ನಮ್ಮ ಜೀವ ಹೋದ್ರೆ ಅಷ್ಟೇ ಮುಗೀತು ಲೈಫ್. ಏನು ಅಚೀವ್ ಮಾಡ್ಲಿಕ್ಕಾಗಲ್ಲ. ಸೊ ಹುಟ್ಟಿದೀವಿ, ಭಗವಂತನ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದದಿಂದ ಭೂಮಿ ಮೇಲೆ ಹುಟ್ಟಿದೀವಿ, ಏನೋ ಒಂದು ಅಚೀವ್ ಮಾಡೋದು. ಕೊನೆ ಪಕ್ಷ ಈ ಸಮಾಜಕ್ಕೆ ಏನಾದ್ರೂ ನಾವು ಅಚೀವ್ ಮಾಡಕ್ ಆಗಿಲ್ಲ ಅಂದ್ರೂ ಕೊನೆ ಪಕ್ಷ ನೀನು ಹುಟ್ಟಿರ್ತಕ್ಕಂಥ ನಿನ್ನ ಕುಟುಂಬಕ್ಕಾದ್ರೂ ನೀನೇನಾದ್ರೂ ಅಚೀವ್ ಮಾಡ್ಬೇಕಲ್ವಾ. ಸೊ ಮನುಷ್ಯ ಜನ್ಮ ಅತ್ಯಂತ ಶ್ರೇಷ್ಠವಾದ ಜನ್ಮ ಅಂತ ಕರೀತಾರೆ. ಅದನ್ನ ಅದ್ಭುತವಾಗಿ ನಿರ್ವಹಿಸ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು ಮನುಷ್ಯ. ಇದೇ ತರ ಮಾತಾಡ್ಕೊಂಡು ಹೋಗ್ತಾ ಇದ್ರೆ ಸಮಯ ಎಷ್ಟು ಹೋಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಸಾಕಷ್ಟು ಜನರಿಗೆ ಬೋರು ಅಂತ ಅನ್ಸಿರಬಹುದು. ಸೊ ಜಾಸ್ತಿ ಸಮಯ ನಾನು ತೆಗೆದುಕೊಳ್ಳೋದಕ್ಕೆ ಹೋಗಲ್ಲ. ಯಾಕಂದ್ರೆ ಯಾವುದೇ ಒಂದು ವಿಚಾರವನ್ನ ಮನುಷ್ಯನಿಗೆ ಎಷ್ಟು ಪೇಷನ್ಸ್ ಇರುತ್ತೋ ಅಲ್ಲಿ ತನಕ ಮಾತ್ರ ಕೇಳಿಸ್ಕೊಳ್ತಾನೆ, ಅಲ್ಲಿಂದ ಆಚೆ ಕೇಳಿಸ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡೋದಿಲ್ಲ. ಸೊ ಹಸಿದವರಿಗೆ ಅನ್ನ ಹಾಕೋದ್ರಲ್ಲಿ ಅರ್ಥ ಇರುತ್ತೆ, ಸೊ ಹೊಟ್ಟೆ ತುಂಬಿದವರಿಗೆ ಅನ್ನ ಹಾಕೋದ್ರಲ್ಲಿ ಅರ್ಥ ಇರೋದಿಲ್ಲ. ಈ ಮಾತು ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ವಿಡಿಯೋನ ಇಷ್ಟಿಗೆ ಮುಗಿಸ್ತಾ ಇದ್ದೀನಿ. ಸೊ ಮುಂದಿನ ದಿನಗಳಲ್ಲಿ ಸಮಯ ಸಿಕ್ಕಾಗ ಖಂಡಿತವಾಗ್ಲೂ ನಿಮ್ಮ ಜೊತೆ ಒಂದಷ್ಟು ಸಮಯವನ್ನ ಕಳೆಯೋದು ಒಂದು ಪ್ರಯತ್ನವನ್ನ ಮಾಡ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ರಿಗೂ ನಮಸ್ಕಾರ.